ಒಂದು ತಿಂಗಳ ಪರ್ಯಂತವಾಗಿ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷದಂತೆ ಪ್ರಾರ್ಥನೆಯ ಸಮಯದಲ್ಲಿ ನಾವೆಲ್ಲರೂ ಆ ಶ್ರಾವಣ ಮಾಸದ ಏನು ಕೇಳುವಂತ ಒಂದು ತಿಂಗಳ ಮಾಸ ಇರ್ತದ ಆ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಇಡೀ ನಮ್ಮ ದೇಶದಾದ್ಯಂತ ಈ ಶ್ರಾವಣ ಮಾಸದಲ್ಲೆಲ್ಲ ದೇವಾಲಯಗಳಲ್ಲಿ ಆಮೇಲೆ ಭಕ್ತರು ಪಾದಯಾತ್ರೆ ಮುಖಾಂತರ ದೇವಸ್ಥಾನಗಳಿಗೆ ಹೋಗೋದು ಈ ರೀತಿ ಸೋಮವಾರ ಎಲ್ಲ ಬಹಳ ವಿಜೃಂಭಣೆಯಿಂದ ಅಲ್ಲೆಲ್ಲ ದೇವಾಲಯಗಳಲ್ಲೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡೋದು ಈ ರೀತಿ ಎಲ್ಲ ನಮ್ಮ ಭಾರತ ಸಂಸ್ಕೃತಿಯನ್ನು ನಾವು ನೋಡ್ತಾ ಬಂದಿದ್ದೀವಿ. ನಮ್ಮ ಈ ಒಂದು ಗುರುಕುಲದಲ್ಲಿ ನಾವು ಪೂಜ್ಯರ ಒಂದು ಆದೇಶದ ಮೇರೆಗೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಹೇಳಿಕೊಟ್ಟಂತಹ ಒಂದು ಪ್ರವಚನಗಳ ಒಂದು ಆಧಾರದ ಮೇರೆಗೆ ಅವರ ಹೇಳಿಕೊಟ್ಟಂತಹ ಒಂದು ದೃಷ್ಟಾಂತಗಳನ್ನ ನಾವು ಅವುಗಳನ್ನೇ ಮೆಲುಕು ಹಾಕಿ ತಮ್ಮೆಲ್ಲರಿಗೆ ತಿಳಿದಷ್ಟು ನಾವೇನ್ ಮಾಡಿದೀವಿ ಅಂತಂದ್ರ ಯಾರಾದ್ರೂ ಬಂದ್ರ ಆ ವಿದ್ಯಾರ್ಥಿಗಳಿಂದ ಒಂದು ವಚನ ಭಾವಾರ್ಥ ಹೇಳೋದು, ಆಮೇಲೆ ನಮಗೆ ತಿಳಿದಷ್ಟು ನಾವು ಮತ್ತೆ ಅದನ್ನ ವಚನ ಭಾವಾರ್ಥಗಳನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ಈ ರೀತಿ ಎಲ್ಲ ಒಂದು ತಿಂಗಳ ಪರ್ಯಂತ ನಾವೆಲ್ಲ ಮಾಡ್ಕೊಳ್ತಾ ಬಂದಿದ್ವಿ. ಇವತ್ತು ಕೊನೆಯ ಘಟ್ಟ ಅಂದ್ರೆ ಇವತ್ತು ಲಾಸ್ಟ್ ದಿನ ನಾವೇನ್ ತಿಂಗಳ ಪರ್ಯಂತ ಕೇಳಿದ್ವಿ ಅದು ಕೊನೆಯದಾಗಿ ಇವತ್ತು ಅಂದ್ರೆ ನಾವು ಡೈಲಿನೇ ಈ ಕೇಳೋದು ಯಾವತ್ತು ನಿಲ್ಲೋದಿಲ್ರಿ, ಗೊತ್ತಿಲ್ಲ, ಕಲಿಯುವುದು ಯಾವತ್ತು ನಿಲ್ಲೋದಿಲ್ಲ. ನಾವು ಕೊನೆಯವರೆಗೂ ಸಾಯೋವರೆಗೂ ಕಲಿಯೋದು ಇದ್ದೇ ಇರ್ತದ, ಕೇಳೋದು ಇದ್ದೇ ಇರ್ತದ, ಒಳ್ಳೆ ನುಡಿಗಳನ್ನು ಕೇಳೋದು ಇದ್ದೇ ಇರ್ತದ. ಒಳ್ಳೆ ಶ್ರಾವಣ ಮಾಸ ಬಂತಂದ್ರ ಅದು ಒಂದು ತಿಂಗಳದಾಗ ಮಾತ್ರ ಕೇಳಬೇಕು ಅಂತೇನಿಲ್ಲ. ನಾವು ಕೇಳಿದ್ದನ್ನ ಇದು ಹೆಂಗದ ಅಂತಂದ್ರೆ ಚಾರ್ಜ್ ಮಾಡಿದಂಗ್ರಿ. ಈಗ ಒಂದ್ ದಿನದಾಗ ಈಗ ಮೊಬೈಲ್ ರಾತ್ರಿ ಚಾರ್ಜ್ ಮಾಡ್ತೀವಿ ನಾವು, ಒಂದು 1 ಅವರ್ 2 ಅವರ್ ಆ ಮೊಬೈಲ್ ರಿಚಾರ್ಜ್ ಮಾಡಿದೆವು. ಚಾರ್ಜ್ ಮಾಡಿದ್ವಿ ಅಂತಂದ್ರ ಅದೇನಾಗ್ತದ ಹೋಲ್ ಡೇ 24 ಅವರ್ಸ್ ಅದು ನಡೀತದೆ. ಆಗ ನಮ್ಗೆ ಏನಿದು ಒಂದು ತಿಂಗಳು ಶ್ರಾವಣದಾಗ ಏನು ಒಂದು ತಿಂಗಳು ಪರ್ಯಂತವ ನಾವು ಕೇಳಿದ್ವಿ, ಈಗ 11 ತಿಂಗಳು ಏನವ ನೋಡ್ರಿ, ಆ 11 ತಿಂಗಳು ಅದನ್ನ ಅಳವಡಿಸ್ಕೊಳ್ಬೇಕು. ನಾವೇನ್ ಕೇಳಿದ್ವಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಎಲ್ಲ ಸ್ವಲ್ಪ ನೆನಪಿರ್ತದೆ ನಿಮಗೆಲ್ಲ, ಕೇಳಿದ್ ನೆನಪಿರ್ತಿಲ್ಲ. ಯಾವತ್ತು ಏನ್ ವಚನ ಹೇಳಿದ್ರು, ಯಾವ ದೃಷ್ಟಾಂತ ಹೇಳಿದ್ರು, ಯಾವ ಕಥೆ ಹೇಳಿದ್ರು, ಆ ಕಥೆಯಿಂದ ನಮ್ಗೆ ಏನ್ ಸ್ಫೂರ್ತಿ ಸಿಕ್ತು ಆಮೇಲೆ ನಿಮ್ಗೆಲ್ಲ ಗೊತ್ತದ. ನಾವು ಏನೇ ಹೇಳಿದ್ರೆ ಅದು ಏನ್ ಮಾಡಿದ್ವಿ ಅಂತಂದ್ರ ಸ್ಟೂಡೆಂಟ್ ಆ ವಿದ್ಯಾರ್ಥಿಗಳಿಗೋಸ್ಕರ ಏನೇ ಇದ್ರು ಆ ವಿದ್ಯಾರ್ಥಿಗಳಿಗೆ ನೇರ ಹತ್ತಿರವಾದಂತ ಒಂದು ವಚನಗಳೇ ತಗೊಂಡು ಆ ವಚನಗಳನ್ನೇ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ತಮ್ಮೆಲ್ಲರಿಗೆ ತಿಳಿಸಿದ್ವಿ, ಹೌದಿಲ್ಲ? ಹಾಗಾಗಿ ಆ ಒಂದು ಏನು ಹೇಳಿದ್ದದ ಅದನ್ನ ತಾವೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದ್ರ ಮುಖಾಂತರ ನಮ್ದೇನ ಜೀವನ ಹಸನ್ಮುಖಿ ಆಗ್ತದ, ಜೀವನ ಉಜ್ವಲ ಆಗ್ತದ ಅಂತೇಳಿ ಪೂಜ್ಯರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ಕೊನೆಯದಾಗಿ ಇವತ್ತು ನಾವ್ ಏನ್ ಮಾಡೋದಂದ್ರ ಸರ್ವಜ್ಞ ಗೊತ್ತಲ್ಲ ನೀವು, ಸರ್ವಜ್ಞ ಕವಿ ಅವ್ರ ತ್ರಿಪದಿಗಳು ಬರಿತಾ ಹೋದ್ರಿ. ಅವ್ರ ತ್ರಿಪದಿಗಳು ಅಂದ್ರೆ 3 ಸಾಲಿದ್ದೇ ಇರ್ತಾವ, ಬಹಳ ಚಂದ ಇರ್ತಾವ, ಕೇಳಕ್ ಇಷ್ಟು ಈಸಿ ಇರ್ತಾವ, ಹೇಳಕ್ ಇಷ್ಟು ಈಸಿ ಇರ್ತಾವ. ಅದು ಹೆಂಗಿರ್ತಂತಂದ್ರೆ ನೇರ ಏನು ಹೇಳ್ತಾರಲ್ಲ ಅದು ನಿರಂತರ ದಿಟ್ಟ, ನೇರ ದಿಟ್ಟ ನಿರಂತರ ಅಂತ ಇರ್ತಾರಲ್ಲ, ಹಂಗ್ ಅವ್ ಹೆಂಗ ನೇರ ನುಡಿಗಳು ಸರ್ವಜ್ಞರು. ಮತ್ ಸರ್ವಜ್ಞ ಅಂತೇಳಿ ಹೆಸರು ಹೆಂಗ್ ಅಂತಂದ್ರೆ ಅವರು ಹುಟ್ಟಾನೆ ಸರ್ವಜ್ಞ ಅಲ್ಲ. ಅವ್ರ ಸರ್ವಜ್ಞ ಹೆಂಗಾದ್ರ ಅಂತಂದ್ರ ಸರ್ವರಲ್ಲಿ ಒಂದೊಂದನ್ನ ಕಲಿತು ಸರ್ವಜ್ಞ ಅದು. ಸರ್ವರಲ್ಲಿ ಅಂದ್ರೆ ವಿಷಯಗಳನ್ನ ತಿಳ್ಕೊಲಿಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರ ನಮ್ಗೆ ಯಾವ್ದೋ ಒಂದು ವಿಷಯ ಗೊತ್ತಿಲ್ಲ, ನಾವೇನ್ ಮಾಡ್ತೀವಿ, ನಾ ಹೆಂಗ್ ಕೇಳಿ ಮುಜುಗರ ಪಡ್ಕೋತೀವಿ ನಾವು. ಬೇರೆ ಹೆಂಗ್ ಕೇಳಬೇಕು, ನನಗೆ ಇನ್ಸಲ್ಟ್ ಆಗ್ತದ, ನಮಗ್ ಗೊತ್ತಿರ್ಲಾರ್ದಂತ ವಿಷಯಗಳನ್ನ ನಾವೇನ್ ಮಾಡ್ಬೇಕು, ಕೇಳ್ಕೋಬೇಕು ನಾವು. ಅದು ಸಣ್ಣವ್ರ ಹತ್ರ, ನಮ್ಗಿಂತ ಸಣ್ಣವ್ರ ಹತ್ರ ಗೊತ್ತಿದ್ರು ಅವ್ರ ಹತ್ರ ಕೇಳ್ಕೋಬೇಕು. ಇದು ಹೆಂಗ್ ಬರ್ತದ? ಕೆಲವೊಂದು ವಿಷಯದಾಗ ನೀವು ಮಾಹಿತಿ ಇರ್ತೀವಿ, ಕೆಲವೊಂದು ವಿಷಯಗಳು ನಿಮ್ಗೆ ಗೊತ್ತಿರಲ್ಲ. ಗೊತ್ತಿರ್ಲಾರ್ದಂತ ವಿಷಯಗಳನ್ನ ನಾವೇನ್ ಮಾಡ್ಬೇಕು, ಬೇರೆಯವ್ರ ಹತ್ರ ನಾವು ಕೇಳ್ಕೋಬೇಕು. ನಮ್ಗ ಮುಜುಗುರ ಪಟ್ಕೊಂಡು ಅವ ನನ್ಕಿನ ಸಣ್ಣವನ, ಆಮೇಲೆ ನಾ ಏಮ್ಸ್ನಾಗಿದ್ದ ಅವ ಕೆಸೆಟ್ನಾಗಣ, ಅವನ ಹತ್ರ ನಾ ಹೆಂಗ್ ಕೇಳಿ ಅಂತೇಳಿ ಹಿಂಗೇನ್ರ ನಿಮ್ಮೊಳಗೆ ಬಂತಂದ್ರ ನಿಮ್ದ ಒಂದು ಕಲಿಕೆ ಅಲ್ಲಿಗೆ ನಿಂತು ಹೋಗ್ತದ. ಇದು ಕಲಿಕೆ ಹೆಂಗಿರ್ಬೇಕು, ನಿರಂತರವಾಗಿರ್ಬೇಕು. ಸಾಯುವವರೆಗೂ ಇದು ಕಲಿಕೆ ನಿರಂತರವಾಗಿರ್ಬೇಕು. ಎಲ್ಲೂ ಸ್ಟಾಪ್ ಇಲ್ಲ ನೋಡಿ ಕಲಿಕೆ. ನಾವು 10ನೇ ಮುಗಿಸ್ತೀವಿ, PUC ಮುಗಿಸ್ತೀವಿ, ಡಿಗ್ರಿ ಮುಗಿಸ್ತೀವಿ, PG ಮುಗಿಸ್ತೀವಿ, PhD ಮುಗಿಸ್ತೀವಿ, ಮುಗೀತಪ್ಪ ಇವತ್ತಿ ನಮ್ದು ಓದೋದು ಮುಗೀತು ಅಂತಲ್ಲ. ಓದೋದು ಹೆಂಗಲ್ಲ ಅಂದ್ರ ಅದು ನಿರಂತರದ. ನೀವು ಸಾಯೋವರೆಗೂ ನಾವು ಓದಿದ್ರು ನಮ್ದು ಓದೋದು ಮುಗಿಯಲ್ಲ. ಕೊನೆಯವರೆಗೂ, ಕೊನೆ ಉಸಿರಿರುವವರೆಗೂ ನಾವು ಕಲಿಯುವಂಥದ್ದಲ್ಲ. ನಮಗೆ ಎಷ್ಟೋ ವಿಷಯಗಳು ಗೊತ್ತಿಲ್ಲ, ಅವು ಕಲಿಬೇಕಾದ್ರೆ ಸಮಯ ಬಹಳ ತಗೋತು. ಹಾಗಾಗಿ ಗೊತ್ತಿಲ್ಲದಂತ ವಿಷಯಗಳನ್ನ ನಾವೇನ್ ಮಾಡಬೇಕು,
ಯಾರೇ ಇರ್ಲಿ ಅವರು ಓದಾದೇ ಇರ್ಲಿ, ಒಬ್ಬ ರೈತನೇ ಇರ್ತಾರೆ. ಈಗ ನೀವೆಲ್ಲ ಸ್ಟೂಡೆಂಟ್ಸ್ ಇದ್ರಿ, ನೀವು ಪುಸ್ತಕ ಭಾಷೆ ಬಹಳ ಚಂದ ಓದದ, ಹೊಲದಲ್ಲಿ ಹೆಂಗ ಯಾವ ಬೀಜ ಬಿತ್ತಬೇಕು, ಹೆಂಗ ಏನು ನೀವೆಲ್ಲ ಅದ್ರ ಪ್ರಾಕ್ಟಿಕಲ್ ನಿಮ್ಗೆ ಗೊತ್ತಿಲ್ಲ. ರೈತರಿಗೆ ಕೇಳಿ, ಅವರಿಗೆ ಇದ್ರ ಜ್ಞಾನ ಇಲ್ಲ, ಪುಸ್ತಕ ಜ್ಞಾನ ಇಲ್ಲ. ಆದ್ರೂ ಸಹ ನೀವು ಅವರಂಗ ಹೊಲದಲ್ಲಿ ಉಳುವುದಾಗಲಿ, ಹೊಲದಲ್ಲಿ ಬಿತ್ತುವುದಾಗಲಿ ನಿಮಗೆ ಮಾಡ್ಲಿಕ್ಕೆ ಬರಲ್ಲ. ಯಾವ ಮಳೆ ಈಗ ನೋಡಿ, ಎಷ್ಟೋ ಜನರಿಗೆ ಈಗ ಇದು ಯಾವ್ದು ಮಳೆ ಬೀಳತ್ತ ಅಂತ ಗೊತ್ತಿಲ್ಲ, ಆದ್ರೆ ಅವ್ರಿಗೆಲ್ಲ ಗೊತ್ತದ. ನಾವ್ ಇಷ್ಟೆಲ್ಲ ಕಲಿತೀವಿ, ಇಷ್ಟೆಲ್ಲ ಓದ್ತೀವಿ, ವೆದರ್ ಕಂಡೀಷನ್ ಹೇಳ್ತೀವಿ, ಇವತ್ತು ಮಳೆ ಬರ್ತದ ಇವತ್ತ ಅಂತ. ಆದ್ರೆ ರೈತರು ಒಂದ್ಸಲ ಹಿಂಗ್ ನೋಡಿದ್ರೆ ಆಕಾಶ ಅಂದ್ರ ಇವತ್ತು ಮಳೆ ಬರ್ತದ ಬರಲ್ಲ, ಇವತ್ತು ಎಲ್ಲ ಕ್ಲಿಯರ್ ಆಗಿ ಹೌದಾ ಅಂದ್ರ ಯಾರು ಹುಷಾರಿದ್ರಾಗ. ಹಾಗಾಗಿ ನಾವು ಏನ್ ಮಾಡ್ಬೇಕು, ನಾವು ಬಹಳ ಹುಷಾರಾಗಿ ತಿಳ್ಕೊಬಾರ್ದು. ನಾವ್ ಏನೇ ಇದ್ರೂ ಬಸವಣ್ಣರು ಅದಕ್ಕೆ ಹೇಳ್ಯಾರ, ಏನಂತ ಹೇಳ್ಯಾರ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಾವ್ ಎಷ್ಟೇ ಹುಷಾರಿದ್ರು ಒಂದ್ಸಲ ನಮ್ಮೊಳಗ ನಾ ಬಹಳ ಹುಷಾರಿದ್ದ ಅಂತೇಳಿ ಬಂತು, ಮುಗ್ದೈತ್ ಅಲ್ಲಿಗೆ ಸ್ಟಾಪ್ ಆಯ್ತು ನೋಡ್ರಿ. ಕಲಿಯೋದು, ನಮ್ದು ಜ್ಞಾನ ತಗೊಳ್ಳೋದು ಎಲ್ಲ ಕ್ಲೋಸ್ ಆಗೋಯ್ತು, ಡೋರ್ ಲಾಕ್ ಆಗೋಯ್ತು. ಹಾಗಾಗಿ ನಾವು ಎಷ್ಟೇ ಹುಷಾರಿದ್ರು, ಎಷ್ಟೇ ಒಳ್ಳೆ ಮಾರ್ಕ್ಸ್ ಬರ್ಲತ್ತೂ ಏಲಪ್ಪ ನಂಗೆ ಇನ್ನ ಕಲಿಯೋದ, ನಂಗೆ ಇನ್ನ ಬರಲ್ಲ ಅಂತೇನ್ ಭಾವನೆ ಇರ್ತದ, ಅದು ಭಾವನೆ ಏನ್ ಮಾಡ್ತ ನಮಗ ಹೆಚ್ಚಿನ ಒಂದು ಜ್ಞಾನ ತಗೊಳ್ಳಿಕ್ಕೆ, ಹೆಚ್ಚಿನ ಕಲಿಕೆಗೆ ಅದು ಸಹಾಯವಾಗ್ತದೆ, ಹೌದಲ್ಲ. ಹಾಗಾಗಿ ಸರ್ವಜ್ಞರು ಹೆಂಗಂತಂದ್ರ ಸರ್ವರಲ್ಲಿ ಒಂದೊಂದನ್ನು ಕಲಿತು ಸರ್ವಜ್ಞನ ಆದ್ರು. ಅಂದ್ರೆ ಎಲ್ಲರ ಹತ್ರ ಒಂದೊಂದು ವಿಷಯಗಳನ್ನ ತಿಳ್ಕೊಂಡ್ರು. ಎಲ್ಲರಿಗೂ ಇವನಿಗೆ ಒಂದು ಗೊತ್ತಿದ್ರೆ ಇವನಿಗೆ ಒಂದು ಗೊತ್ತಿರಲ್ಲ, ಇವನಿಗೆ ಒಂದು ಗೊತ್ತಿರ ಅವನಿಗೆ ಒಂದು ಗೊತ್ತಿರಲ್ಲ, ಹಿಂಗೆ ಎಲ್ಲರ ಹತ್ರ ಒಂದೊಂದು ವಿಷಯಗಳನ್ನ ತಿಳ್ಕೊಂಡು ಅವ್ರ ಎಲ್ಲಾ ವಿಷಯ ಜ್ಞಾನವನ್ನು ಹೊಂದಿ ಅವ್ರೇನಾದ್ರು ಸರ್ವಜ್ಞ ಅಂತೇಳಿ ಅವ್ರಿಗೆ ಹೆಸರು ಬಂತು. ಸುಮ್ಮನೆ ಬರಲ್ಲ, ಅವ್ರ ತ್ರಿಪದಿಗಳು ಬಹಳ ಚಂದ ಇರ್ತಾವ. ಈ ಪ್ರಸಾದ ಮೇಲೆ ಇರ್ತು, ಊಟ ಮಾಡೋಣ, ಲಿಂಗ ಪ್ರಸಾದ ಅಂಗಕ್ಕೆ ಕೊಳ್ಳುವರು, ಹೌದಾ, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಳ ನೋಡ ಸರ್ವಜ್ಞ ಅಂದ್ರೆ ನೇರವಾಗಿ ಅವ್ರು ಹೇಳ್ತಾರೆ. ಅನ್ನ ಎಷ್ಟೋ ಜನರಿಗೆ ಅನ್ನ ಸಿಗೋದಿಲ್ಲ, ಅನ್ನ ದೇವರಗಳ ಮುಂದೆ ಇನ್ನೂ ದೇವರುಗಳಿಲ್ಲ. ಹಾಗಾಗಿ ಅವ್ರ ಪ್ರಸಾದನಾಗ ಹೆಂಗ ಹೇಳ್ತಾರೆ ನೋಡಿ, ತ್ರಿಪದಿಗಳು ಏನಾದ್ರೂ ನೀವು ಪ್ರಸಾದವನ್ನ ಕೆಡಿಸಿದ್ರಿ, ಪ್ರಸಾದವನ್ನ ಹಾಳು ಮಾಡಿದ್ರಿ, ಗಂಗಾಳ ಕೈ ತೊಳೆದು ಚೆಲ್ಲಿದ್ರಿ ಅಂತಂದ್ರ ಅವ್ರು ಮಂಗಗಳ ನೋಡ ಅಂತ ಹೇಳ್ತಾರೆ. ಅಂದ್ರೆ ಸರ್ವಜ್ಞವರು ದೃಷ್ಟಿಕೋನ ಹೆಂಗ ಆ ರೀತಿ ಆದ್ರೂ ನಾವೇನ್ ಮಾಡ್ಬೇಕು, ಅನ್ನವನ್ನ ಕೆಡಿಸ್ಲಾರ್ದಂಗ ಅದನ್ನ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಸರ್ವಜ್ಞ ಅವರು ಎಲ್ಲರಿಗೆ ಹೇಳ. ಲಿಂಗ ಪ್ರಸಾದ ಅಂಗಕ್ಕೆ ಕೊಳ್ಳುವರು, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಳಗಳನ್ನು. ಮತ್ತೊಂದು ತ್ರಿಪದಿ ಬರ್ತು, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂವರು ಶುದ್ಧ ವೈರಿಗಳು ಸರ್ವಜ್ಞ. ನೋಡಿ, ಈಗ ನಾವು ಹೇಳ್ತೀವಿ ಗುರುವನ ಅವ್ರ ಎಲ್ಲ ಹೆಂಗಿರ್ಬೇಕು ನಿಮ್ ಜೊತೆ ಅಂತಂದ್ರ ಮಾಸ್ಟರ್ಗಳು ಅಂದ್ರೆ